ಇನ್ನೋರ್ವ ಮುಖ್ಯ ಅತಿಥಿಗಳು ಹಾಗೂ ನನ್ನ ಗುರುಗಳಿಗೂ ಅವರು ಅತ್ಯಂತ ಆತ್ಮೀಯರು ಚಂಪಾ ಶಿವಣ್ಣ ಮೇಡಮ್ ಅವರು ನನ್ನ ಸಾಹಿತ್ಯದ ಗುರುಗಳು. ಅವರು ಸರ್ ರಾಮನಾಥ್ ತಟ್ಟಿ ಸರ್, ಇವರು ಮೂಲತಃ ಹಾವೇರಿಯವರು, ಪ್ರಸ್ತುತ ನಂಜನಗೂಡು ತಾಲೂಕಿನಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಾವು ಕರೆ ಕೊಟ್ಟಂತ ಈ ಒಂದು ಸುಂದರ ಸಮಾರಂಭಕ್ಕೆ, ನಮ್ಮ ಪುಟಾಣಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಸರ್, ನಮಗೆ ನಿಮ್ಮ ಆರೈಕೆ ಮತ್ತು ಆಶೀರ್ವಾದ ನಮ್ಮ ಮಕ್ಕಳಿಗೆ ಬೇಕಾಗುತ್ತೆ ಅಂತೇಳಿ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಲೋಕೇಶ್ ಅವರು ಬಂದು ಪುಷ್ಪ ನೀಡುವ ಮೂಲಕ ಸ್ವಾಗತವನ್ನ ಬಯಸಬೇಕು. ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳಿಂದ. ಕಾರ್ಯಕ್ರಮದ ಒಂದು ಉದ್ಘಾಟನೆ, ಈ ಉದ್ಘಾಟನೆಯನ್ನ ಶ್ರೀಯುತ ರಾಮಣ್ಣ ತಟ್ಟಿ ಸಾಹಿತಿಗಳು ಇವರು ನೆರವೇರಿಸಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಹಾಗೂ ವೇದಿಕೆಯಲ್ಲಿ ಆಸೀನ ಇರುವ ಎಲ್ಲ ಗಣ್ಯ ಮಾಷೆಯರು ಒಟ್ಟುಗೂಡಿ ನೆರವೇರಿಸಿಕೊಡ್ಬೇಕಂತ ಕೋರ್ಕೊಳ್ತಾರೆ. ಜಯನಂದ್ ಬನ್ನಿ. ನೀರ್ ಹಾಕಿ ಸರ್, ನೀರ್ ಹಾಕಿ. ಸಪೋರ್ಟ್ ಮಾಡಿ ಸರ್. ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ರಾಮಣ್ಣ ತಟ್ಟಿ ಅವರಿಗೆ ವೇದಿಕೆಯಲ್ಲಿ ಇದ್ದಂತೆಲ್ಲ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ. ಮುಂದಿನ ಕಾರ್ಯಕ್ರಮ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ರಾಮಣ್ಣ ತಟ್ಟಿ ಅವರು ಸಾಹಿತಿಗಳು ಇವರು ಉದ್ಘಾಟನಾ ನುಡಿಗಳನ್ನ ಮಾತನಾಡಬೇಕಂತ ಅವರನ್ನು ಕೋರ್ಕೊಳ್ತಾರೆ. ಎಲ್ಲರಿಗೂ ಮುಸ್ಸಂಜೆಯ ಭಾವನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಆಯೋಜನೆ ಮಾಡುವಂತಹ ಜಯನಂದ್ ಸರ್ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುವುದರ ಮೂಲಕ ವೇದಿಕೆ ಮೇಲೆ ಆಸೀನರಾದಂತಹ ಅತಿಥಿ ಗಣ್ಯರೆಲ್ಲರಿಗೂ ಈ ಕಾರ್ಯಕ್ರಮದ ಉದ್ದೇಶವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅವಾಗ ಸಂಜೆ ಬಂದಾಗ ಮಾತಾಡ್ತಾ ಇದ್ವಿ, ಒಡನಾಡಿ ಆಗಿದ್ವಿ. ಅವ್ರನ್ನ ಕೇಳಿದ್ರೆ ಈ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಏನು ನಮ್ಮಲ್ಲಿ ಅಂತ. ಅವ್ರು ಹೇಳ್ತಾರೆ, ಸಮಾಜದಿಂದ ನಾವ್ ಏನ್ ಮಾಡಿದೀವಿ ಅದನ್ನ ಸ್ವಲ್ಪ ಪ್ರಮಾಣದನ್ನು ನಾವು ತೀರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಅವ್ರು ಹೇಳಿದ್ರು. ನಿಜಕ್ಕೂ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲಾ ಚೆನ್ನಾಗಿರೋರು, ಎಲ್ಲಾ ಅವಯವಗಳು ಚೆನ್ನಾಗಿರೋರು ಆರಾಮಾಗಿ ಸೋಂಬೇರಿಗಳ ತರ ಊರಲ್ಲಿ ಕಟ್ಟೆ ಮೇಲೋ ಅಥವಾ ಯಾವ್ದೋ ಒಂದು ಆಲ್ಫಾದ ಕೆಳಗೋ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಅಂತಾದ್ರ ಮತ್ತೆ ಈ ತರದ ಒಂದು ವಿಶೇಷ ಚೇತನರ ಇದಾರಲ್ಲ, ಅದಕ್ಕೆ ಬಹಳ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅವರ ಕಾರ್ಯಕ್ರಮ ಸಮಾಜಮುಖಿಯಾಗಿದೆ. ಮತ್ತೆ ಅವರಲ್ಲಿ ಇರ್ತಕ್ಕಂಥ ಒಂದು ಸೆವೆಂತ್ ಸೆನ್ಸ್ ಏನಿದೆ ಅದನ್ನ ಸಮಾಜ ನೋಡಿ ಕಲಿಬೇಕಿದೆ. ಎಷ್ಟೋ ಜನ ಎಲ್ಲಾ ಚೆನ್ನಾಗಿದ್ರು ಕೂಡ ಏನು ಮಾಡೋದಿಲ್ಲ. ಹಾಗಾಗಿ ಈ ಸೋಂಬೇರಿಗಳು ಏನಿದ್ದಾರೆ, ನಾರ್ಮಲ್ ಆಗಿರ್ತಕ್ಕಂಥ ಸೋಂಬೇರಿಗಳಿಗೆ ಇವರೊಂದು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಈ ವಿಶೇಷ ಚೇತನರಿಗೆ ಏನ್ ಸಲ್ಲಬೇಕಾಗಿದೆ ಅಂತಂದ್ರೆ ಮುಖ್ಯವಾಗಿ ಶಿಕ್ಷಣ. ಆ ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ ಅವ್ರು ಎಲ್ಲಿವರೆಗೂ ಕಲಿತೀವಿ ಅಂತಾರೋ, ಎಲ್ಲಿವರೆಗೂ ಓದ್ತೀವಿ ಅಂತ ಹೇಳ್ತಾರೋ, ಸೊ ಅಲ್ಲಿವರೆಗೂ ಸರ್ಕಾರ ಅವರಿಗೆ ಉಚಿತವಾದಂತಹ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನನ್ನ ಭಾವನೆ. ತನ್ಮೂಲಕ ಅವರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ಬೇಕು. ಆ ಉದ್ಯೋಗ ಕಲ್ಪಿಸಿ ಕೊಡೋದು ಏನು ಅಂತಂದ್ರೆ ಅವರಿಗೆ ಆರ್ಥಿಕ ಸಬಲೀಕರಣ ಸಿಗ್ಬೇಕು ಅನ್ನೋದು ಉದ್ದೇಶ. ಆರ್ಥಿಕ ಸಬಲೀಕರಣ ಸಿಕ್ಕರೆ ಅವರನ್ನ ಅವರೇ ನೋಡ್ಕೋಬಲ್ರು. ಅವ್ರಿಗೆ ಆ ಒಂದು ಶಕ್ತಿ ಇದೆ. ಆ ಅದ್ಭುತ ಶಕ್ತಿ ದೇವರು ಅವ್ರಿಗೆ ಬಹುಶಃ ವರವಾಗಿ ದಯಪಾಲಿಸಿರ್ತಾನೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ವಿಶ್ವ ಅಂಗವಿಕಲರ ದಿನಾಚರಣೆ ಮತ್ತು ತಾಯಿ ಭುವನೇಶ್ವರಿಯ ಒಂದು ವಿಶಿಷ್ಟವಾದಂತಹ ಆಚರಣೆ. ಅವ್ರು ಹೇಳಿದ್ರು, ತಡವಾಗಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಇದ್ರ ಮೂಲಕ ಅವ್ರು ಇನ್ನೊಂದು ನಮಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು ಅಂತ ಹೇಳಿ. ಸೊ ಅದ್ರ ಮೂಲಕ ಅವರ ಕನ್ನಡ ಅಭಿಮಾನವನ್ನು ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅಂಧರು ನಮ್ಮ ದೇಶದಲ್ಲಿ ಈ ಅಂಧರಿಗೆ ಪುರಾಣ ಕಾಲದಿಂದ, ವೇದಗಳ ಕಾಲದಿಂದ ಕೂಡ ಮನ್ನಣೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ದೇಶದಲ್ಲಿ. ಇತರೆ ದೇಶಗಳಿಗೆ ಹೋಲಿಸಿದ್ರೆ ಒಂದು ಸುರಕ್ಷತೆಯ ದೃಷ್ಟಿಯಲ್ಲಿ
ಅಂತರು ಸುರಕ್ಷಿತವಾಗಿದ್ದಾರೆ ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ನೀವು ವೇದಗಳನ್ನ ತೆಗಿತಾ ಓದ್ತಾ ಹೋದ್ರೆ ತ್ರೇತಾಯುಗದಲ್ಲಿ ಅಂದ್ರೆ ರಾಮ ಇದ್ದಂತ ಕಾಲದಲ್ಲಿ ಅವ್ರ ತಂದೆ ದಶರಥ ಮಹಾರಾಜನಿಗೆ ಒಂದು ಶಬ್ದವೇದಿ ವಿದ್ಯೆ ಗೊತ್ತಿತ್ತು. ಅದರ ಮೂಲಕ ಶ್ರವಣ ಕುಮಾರ ಅನ್ನೋ ಒಬ್ಬ ಬಾಲಕನ ಕುರುಡು ತಂದೆ ತಾಯಿಗಳನ್ನ ಅವನು ಕೊಂದಾಕ್ಬಿಡ್ತಾನೆ ತನ್ನ ಬಾಣದಿಂದ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಆ ದಶರಥ ಮಹಾರಾಜನಿಗೆ ಆ ಕುರುಡು ತಂದೆ ತಾಯಿಗಳು ಶಾಪವನ್ನು ನೀಡ್ತಾರೆ, ನಿನ್ಗೂ ಕೂಡ ಇಂಥದೇ ದುರ್ಗತಿ ಬರಲಿ, ನಿನ್ಗೂ ಕೂಡ ನಿನ್ನ ಮಕ್ಕಳು ನಿನ್ನ ಜೊತೆಲಿ ಇಲ್ಲದೆ ಇರುವಂತ ಸಮಯದಲ್ಲಿ ನಿನಗೆ ಸಾವು ಬರಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಇದರಿಂದ ನಾವೇನ್ ಕಲಿಬೇಕಾಗಿದೆ ಅಂತಂದ್ರೆ ಅಂಧರು ಕೂಡ ಆ ಸೂರ್ಯವಂಶವನ್ನ ಶಪಿಸಬಲ್ಲಷ್ಟು ಅವರಲ್ಲಿ ಆ ಶಕ್ತಿ ಅಡಗಿತ್ತು ಅಂತ, ಅವರಲ್ಲಿ ಆ ಶ್ರದ್ಧೆ ಇತ್ತಲ್ಲ, ಆ ನೈತಿಕತೆ ಇತ್ತಲ್ಲ, ಆ ಬದ್ಧತೆ ಇತ್ತಲ್ಲ, ಆ ತಪಸ್ಸಿನಂತ ಶ್ರದ್ಧೆ ಇತ್ತಲ್ಲ, ಅದು ಅವರನ್ನ ಆ ಮಟ್ಟಕ್ಕೆ ಏರಿಸ್ತು ಅಂತ ಇಲ್ಲಿ ನಾವು ಹೇಳ್ಬೋದು. ಅದೇ ರೀತಿ ದ್ವಾಪರ ಯುಗದಲ್ಲಿ ಕೂಡ ನಾವು ತಗೊಂಡ್ರೆ ಧೃತರಾಷ್ಟ್ರ ಅನ್ನೋ ಒಬ್ಬ ಹುಟ್ಟು ಕುರುಡ ಆ ಇಡೀ ಸಾಮ್ರಾಜ್ಯವನ್ನೇ ಮುನ್ನಡೆಸಬಲ್ಲ ಯೋಧನಾಗಿದ್ದ ಅನ್ನೋದನ್ನ ನಾವು ಕಂಡುಕೋತೀವಿ. ಸೊ ಇದ್ರ ಮೂಲಕ ಅಂದ್ರು ಏನು ಬೇಕಾದ್ರೂ ಸಾಧಿಸಬಲ್ಲರು ಅನ್ನೋದನ್ನ ತುಂಬಾ ಹಿಂದಿನ ಪುರಾಣ ಕಾಲಗಳಲ್ಲಿನೇ ಹೇಳಿದ್ದಾರೆ. ನಾವು ಅದೇ ರೀತಿ ರಾಮಭದ್ರಾಚಾರ್ಯರು ಅಂತ ನೀವು ಕೇಳಿರಬಹುದು. ರಾಮ ಜನ್ಮಭೂಮಿಯ ಒಂದು ವಿವಾದದಲ್ಲಿ ಅವರನ್ನ ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಲಾಗಿತ್ತು. ಆ ರಾಮಭದ್ರಾಚಾರ್ಯರು ಇವಾಗ 75 ವರ್ಷ. ಅವರು ಹುಟ್ಟು ಕುರುಡರು. ಅವರು 441 ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಶ್ರೀರಾಮ ಇಲ್ಲೇ ಹುಟ್ಟಿದ್ದ, ಅಯೋಧ್ಯೆಯಲ್ಲೇ ಹುಟ್ಟಿದ್ದ ಅನ್ನೋದಕ್ಕೆ. ಸೊ ಅದರಲ್ಲಿ ಅವರು 441 ಸಾಕ್ಷಿಗಳಲ್ಲಿ 431 ಸಾಕ್ಷಿಗಳನ್ನ ಕೋರ್ಟ್ ಪರಿಗಣನೆ ಮಾಡ್ತು. ಹುಟ್ಟು ಕುರುಡರಾಗಿದ್ದಂತ ಶ್ರೀ ರಾಮಭದ್ರಾಚಾರ್ಯರು ಅವರು ಅದನ್ನ ಹುಟ್ಟು ಹಾಕಿದ್ರಲ್ಲ ಸಾಕ್ಷಿಗಳನ್ನ, ಹೇಗೆ 300 ಜನ ತುಂಬಿರಂತ ವಕೀಲರ ಕೋರ್ಟ್ ಅಲ್ಲಿ ಅವರನ್ನ ಕೋಪಗೊಳಿಸೋದಕ್ಕೆ ಮತ್ತೆ ಮೌನಗೊಳಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದರು. ಆದ್ರೆ ಆ ರಾಮಭದ್ರಾಚಾರ್ಯರು ಒಂದು ಚೂರು ಅಳುಕ್ಲಿಲ್ಲ. ಅವರನ್ನ ಪ್ರಶ್ನೆ ಮಾಡಲಾಯಿತು, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅಂತ ಹೇಳಿ ನೀವು ರಾಮಚರಿತ ಮಾನಸದಲ್ಲಿ ಇದೆಯಾ, ಬರೆದಿದೆಯಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬಿಟ್ಟು ತುಳಸಿದಾಸರ ಚೌಪಾಯಿಯಲ್ಲಿ ಅದನ್ನ ಅವರು ನಿರೂಪಣೆ ಮಾಡ್ತಾರೆ. ಹಾಗೆ ವೇದಗಳಲ್ಲಿ ಕೂಡ ರಾಮ ಹುಟ್ಟಿದ್ನ ಅಂತ ಹೇಳಿ ಅವರನ್ನ ಕೇಳ್ತಾರೆ. ಹೌದು, ವೇದಗಳಲ್ಲಿ ಅಥರ್ವ ವೇದದ 2ನೇ ಮಂತ್ರವಾದ ದಶಮ ಕಾಂಡದ 31ನೇ ಸಂಸರ್ಗದಲ್ಲಿ ಇದು ಉಲ್ಲೇಖಗೊಂಡಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ವ್ಯಕ್ತಿ 230 ಪುಸ್ತಕಗಳನ್ನ ಬರೆದಿದ್ದಾರೆ. ನೀವು ನಂಬೋದಿಲ್ಲ. ಅವರು ಅದ್ರ ಜೊತೆಗೆ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರಿಗೆ ಒಂದು ಪತ್ರ ಬರೀತಾರೆ. ಅವರ ಸಿಖ್ಖರ ಧರ್ಮ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬ್ನಲ್ಲಿ 5600 ಬಾರಿ ರಾಮನ ಹೆಸರು ಉಲ್ಲೇಖಗೊಂಡಿದೆ, ನೀವು ಅದನ್ನ ಪರಿಶೀಲಿಸಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವರ ಆ ಸಾಕ್ಷ್ಯಗಳನ್ನ ಈ ಕೋರ್ಟ್ ಒಪ್ಕೊಂಡು ರಾಮನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಪ್ಕೊಳ್ತು. ಅದು ಒಬ್ಬ ಕುರುಡನಿಂದ ಸಾಧ್ಯ ಆಯಿತು, ಒಬ್ಬ ಅಂಧನಿಂದ ಸಾಧ್ಯ ಆಯಿತು ಅನ್ನೋದನ್ನ ನಾವು ಬಹಳ ಇಲ್ಲಿ ಉಲ್ಲೇಖ ಮಾಡಬೇಕಾದಂತ ವಿಚಾರ ಆಗಿದೆ. ಅದೇ ರೀತಿ ನಾನು ತುಂಬಾ ಸಾರಿ ನಮ್ಮ ಈ ಒಡನಾಡಿಯಾದಂತ ಇವ್ರು ಏನಿದ್ದಾರೆ ಅಂಧರು ಅಂತರ್ನ ತುಂಬಾ ಸಾರಿ ನಾನು ಗಮನಿಸಿದ್ದೀನಿ. ಪೆಟ್ರೋಲ್ ಬಂಕ್ಗಳಲ್ಲಾಗಿರ್ಬೋದು, ಕಾಲ್ ಸೆಂಟರ್ಗಳಲ್ಲಾಗಿರ್ಬೋದು, ಎಷ್ಟು ನಿಖರವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತಂದ್ರೆ ನಾವು ನಾರ್ಮಲ್ ಆಗಿ ಸಹಜವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅವ್ರ ಮುಂದೆ ಏನೂ ಇಲ್ಲ ಅಂತ, ಏನೋ ಒಂದು ಎಕ್ಸ್ಟ್ರಾ ಪವರ್ ಅವರಲ್ಲಿದೆ, ದೇವರವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅಷ್ಟು ಶ್ರದ್ಧೆಯಿಂದ ಮಳೆ ಚಳಿ ಬಿಸಿಲು ಅಂದಂಗೆ ಅವರು ಕರೆಕ್ಟ್ ಟೈಮ್. ಈಗ ನಮ್ಮ ಜಯನಂತ ಒಬ್ಬಳಸರು ಕೂಡ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಕೆಲಸವನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದ್ರೆ ಬಹುಶಃ ಸಾಮಾನ್ಯ ಜನರಿಗೂ ಅದು ಆಗ್ಲಿಕ್ಕಿಲ್ಲ ಅಂತ. ಸೊ ಅಷ್ಟೊಂದು ಶ್ರದ್ಧೆಯಿಂದ ಮಾಡ್ಬೇಕಾದ್ರೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ, ಸಾಮಾನ್ಯ ಜನರಿಗೆ ಯಾಕೆ ಬರೋದಿಲ್ಲ ಅನ್ನೋದನ್ನ ನಾವು ಅವರಿಂದ ಇನ್ಸ್ಪಿರೇಷನ್ ತಗೋಬಹುದು. ಅವ್ರು ಹೇಳಿದ್ರು, ನಾವು ಈ ಸಮಾಜಕ್ಕೆ ನಾವೇನು ತಗೊಂಡಿದೀವಿ ಆ ಋಣ ತೀರಿಸಬೇಕು ಅಂದ್ರೆ ಈ ಸಮಾಜದಿಂದ ಒಂದು ಹಿಡಿ ಪಡೆದ್ರೆ ನಾವು ಬಡಿ ಕೊಡಬೇಕು ಅಂತ. ಸೊ ಅದನ್ನ ಅವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಈ ಅಂಧರ ಪಾಲಿನ ದೈವವೇ ಆದಂತಹ ಲೂಯಿಸ್ ಬ್ರೈಲ್ ಅವರು ಅವರ ಆಶಾಕಿರಣ ಮತ್ತು ಬೆಳಕು ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಅವರ 215ನೇ ಜನ್ಮ ದಿನಾಚರಣೆ ಕೂಡ ಆಚರಿಸಲಾಯಿತು. ಆ ವ್ಯಕ್ತಿಗೆ ಲೂಯಿಸ್ ಬ್ರೈಲ್ ಅವರು ಫ್ರಾನ್ಸ್ನ ಪ್ಯಾರಿಸ್ ನಗರದ ಕೋಪೋರೆ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅವ್ರ ತಂದೆ ಒಬ್ಬರ ತೊಗಲುಗಾರ ಕೆಲಸ ಮಾಡಂತ ಒಬ್ಬ ವ್ಯಕ್ತಿ. ಅವ್ರ ತಂದೆ ಸೈಮನ್ ರೆನೆ ಅಂತ ಹೇಳಿ, ಅವ್ರ ತಾಯಿ ಮೋನಿಕಾ. ಅವರಿಗೆ 3 ಜನ ಒಡ ಹುಟ್ಟಿದವರು ಕೂಡ ಇದ್ರು. 3 ವರ್ಷದ ಹುಡುಗನಾಗಿದ್ದಾಗ ಲೂಯಿಸ್ ಬ್ರೈಲ್ ಅವರು ಆ ಚರ್ಮದ ಒಂದು ಚರ್ಮಕ್ಕೆ ಸೂಜಿಯನ್ನು ಚುಚ್ಚಬೇಕಾದ್ರೆ ಅಕಸ್ಮಾತ್ತಾಗಿ ಒಂದು ಕಣ್ಣಿಗೆ ಚುಚ್ಕೊಳ್ತಾರೆ.
ಅದು ಬಲಗಣ್ಣ ಎಡಗಣ್ಣ ಅನ್ನೋದು ಇವತ್ತಿಗೂ ವಿವಾದ ಇದೆ. ಯಾವುದೋ ಒಂದು ಕಣ್ಣಿಗೆ ಚುಚ್ಕೊಂತಾರೆ. ಸೊ ಅವಾಗ ಅವರಿಗೆ 3 ವರ್ಷ ಆಗಿದ್ದಾಗ ಅವರಿಗೆ ಆ ಒಂದು ಕಣ್ಣು ಹೊರಟೋಯ್ತು. ಮತ್ತೊಂದು ಸೋಂಕಿನ ಕಾರಣದಿಂದ 5 ವರ್ಷದಷ್ಟೊತ್ತಿಗೆ ತಮ್ಮ 2 ಕಣ್ಣುಗಳನ್ನು ಕಳ್ಕೊಂಡ್ರು. ಸೊ ಅಂತ ವ್ಯಕ್ತಿ ಇವತ್ತಿನ ಈ ಕಾಲಘಟ್ಟದ ಎಲ್ಲ ಅಂಧರ ಬಾಳಿನ ಆಶಾದೀಪ ಮತ್ತು ಬೆಳಕು ಅವರೇ ಮತ್ತು ಬ್ರೈಲ್ ಲಿಪಿಯನ್ನ ಕಂಡುಹಿಡಿದಂತವರು ಲೂಯಿಸ್ ಬ್ರೈಲ್. ಸೊ ಆ ಕಣ್ಣು ಮೂಲಕ ಆ ಲೂಯಿಸ್ ಬ್ರೈಲ್ ಕಂಡುಹಿಡಿದಂತಹ ಬ್ರೈಲ್ ಲಿಪಿಯ ಮೂಲಕ ಮೊಟ್ಟ ಮೊದಲ ಬಾರಿ ಪದವಿ ಪಡೆದಂತಹ ಅಂಧರು ಯಾರಾದರೂ ಇದ್ರೆ ಅದು ಹೆಲನ್ ಕೆಲ್ಲರ್. ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ. ಪ್ರಪಂಚದ ಅದ್ಭುತ ಬರಹಗಾರ್ತಿ ಅವರು. ಎಂತಹ ಅದ್ಭುತ ಬರಹಗಾರ್ತಿ ಅಂತಂದ್ರೆ ಅವ್ರಿಗೆ ಅಕ್ಷರಗಳ ಮುಖಾನೇ ನೋಡಿದವರಲ್ಲ, ಕೇಳಿಸ್ಕೊಂಡವರಲ್ಲ, ಕಿವಿ ಇಲ್ಲ. ಸೊ ಅವರ ಗುರುಗಳು ಅಂದ್ರೆ ಅವರಿಗೆ ಟೀಚರ್ ಆಗಿ ಸಿಕ್ಕಂತವ್ರು ಎಂತವ್ರಿದ್ರು ಅಂತಂದ್ರೆ ಯಾವಾಗಲೇ ಸರ್ ದಯಾನಂದ ಸರ್ ಹೇಳ್ತಾ ಇದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ. ಆದ್ರೆ ಆ ಟೀಚರ್ ಹಂಗೆ ಹೇಳಿಲ್ಲ. ಗುಲಾಮನಾಗದೆ ಇರೋದು ಹೇಗೆ ಶಿಷ್ಯ ಅನ್ನೋದನ್ನ ಕಲಿಸ್ಕೊಡೋನೇ ನಿಜವಾದ ಗುರು ಅಂತ ಹೇಳಿ ಅವ್ರು ಅದನ್ನ ಹೆಲನ್ ಕೆಲ್ಲರ್ ಹೇಳ್ಕೊಟ್ರು. ನಿಜವಾದ ಗುರು ಹೇಗಿರ್ಬೇಕು ಅಂತಂದ್ರೆ ಗುಲಾಮನಾಗದೆ ಇರೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೇಕು. ಸೊ ಅದನ್ನ ಅವ್ರು ಹೇಳ್ಕೊಟ್ರು ಹೆಲನ್ ಕೆಲ್ಲರ್ಗೆ. ಆ ಮೂಲಕ ಅತ್ಯಂತ ಅದ್ಭುತ ಬರಹಗಾರ್ತಿಯಾಗಿ ಈ ಜಗತ್ತಿಗೆ ಅವರು ತಮ್ಮನ್ನ ತಾವು ಪರಿಚಯಿಸಿಕೊಂಡ್ರು. ಇನ್ನು ನಮ್ಮ ಕನ್ನಡಾಂಬೆಯ ಕುರಿತಂತೆ, ಕನ್ನಡ ರಾಜ್ಯೋತ್ಸವದ ಕುರಿತಂತೆ ಹೇಳುವುದಾದ್ರೆ, ಈ ಕನ್ನಡಾಂಬೆ ಭುವನೇಶ್ವರಿ ದೇವಿಗೆ ಒಂದು ದೇವಸ್ಥಾನ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭುವನೇಶ್ವರಿ ಬೆಟ್ಟದಲ್ಲಿದೆ, ಭುವನಗಿರಿ ಬೆಟ್ಟದಲ್ಲಿ. ಯಾವತ್ತಾದ್ರೂ ಒಂದ್ಸರಿ ಆ ಕಡೆ ಹೋದ್ರೆ ದಯವಿಟ್ಟು ಆ ದೇವಿಯನ್ನ ಒಂದ್ಸರಿ ಕಣ್ತುಂಬ್ಕೊಂಡು ಬನ್ನಿ. ಆ ಬೆಟ್ಟದ ಮೇಲೆ ಕಂಗೊಳಿಸ್ತಾ ಇರತಕ್ಕಂತ ಆ ಭುವನೇಶ್ವರಿ ದೇವಿಯ ಗುಡಿಯನ್ನ ಮೊಟ್ಟ ಮೊದಲು ಸ್ಥಾಪನೆ ಮಾಡಬೇಕು, ಕಟ್ಟಬೇಕು ಅಂತ ಹೋದವರು ಕದಂಬರು. ಆದ್ರೆ ಅದನ್ನ ಅರ್ಧಕ್ಕೆ ಬಿಟ್ಕೊಟ್ರು. ಅದೇ ರೀತಿ 3-4 ರಾಜಮನೆತನಗಳು ಆಳಿ ಹೋಗಿ ಕೊನೆಗೆ ವಿಜಯನಗರದ ಒಬ್ಬ ಅರಸರಿಂದ ಅದು ಸಂಪೂರ್ಣವಾಯಿತು ಆ ದೇವಸ್ಥಾನ. ಅಲ್ಲಿಂದ ಶುರುವಾದಂತಹ ನಮ್ಮ ಕನ್ನಡ ನಾಡಿನ ಕಲ್ಪನೆ ಇವತ್ತಿಗೂ ಮುಂದುವರಿತಾ ಇದೆ. ಶ್ರೀಕೃಷ್ಣ ಕೂಡ ಕನ್ನಡದವನು ಅಂತ ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಹೇಗೆ ಕನ್ನಡದವನು ಅಂತಂದ್ರೆ, ಇವತ್ತಿಗೂ ನೀವು ಪಂಡ್ರಾಪುರಕ್ಕೆ ಹೋದ್ರೆ ಪಂಡ್ರಾಪುರದ ವಿಠಲನನ್ನ ಮರಾಠಿಗರು ಕಾನಾಡಿ ವಿಠಲ ಅಂತ ಕರೀತಾರೆ. ಕಾನಾಡಿ ವಿಠಲ ಅಂತಂದ್ರೆ ಕನ್ನಡದ ವಿಠಲ ಅಂತ. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ವೈಭವಯುತ ಶ್ರೀಮಂತ ರಾಜ್ಯವಾಗಿತ್ತು. ಶ್ರೀಮಂತ ಅಂದ್ರೆ ವಿಶ್ವದಲ್ಲಿನೇ 4ನೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಅದು ಅಂತ ಕರೆಸ್ಕೊಂಡಿತ್ತು. ಆ ಸಾಮ್ರಾಜ್ಯವನ್ನ ಕೇವಲ 6 ತಿಂಗಳಲ್ಲಿ ದೋಚಿ ನಿರ್ನಾಮ ಮಾಡಿರುವುದವರು ಬಿಜಾಪುರದ ಆದಿಲ್ ಶಾಹಿಗಳು. ಆ ಆದಿಲ್ ಶಾಹಿಗಳು ಆ ಸಾಮ್ರಾಜ್ಯವನ್ನ ನೂರು ಮಾಡಬೇಕಾದ್ರೆ ಅಲ್ಲಿಯ ಜನರು ಆ ದೇವರ ಮೂರ್ತಿಗಳನ್ನ ಕಾಪಾಡಬೇಕು ಅಂತ ಹೇಳಿ ವಿಜಯ ವಿಠಲದ ದೇವಸ್ಥಾನದಲ್ಲಿನ ಆ ವಿಠಲನ ದೇವಸ್ಥಾನವನ್ನ ರಾತ್ರೋರಾತ್ರಿ ಗುಡ್ಡಾಗಿ ಪಂಡ್ರಾಪುರಕ್ಕೆ ತಲುಪಿಸ್ತಾರೆ. ಆ ಪಂಡ್ರಾಪುರದಲ್ಲಿ ಪಾಂಡುರಂಗನ ಆ ದೇವರೇನಿದೆ, ಆ ಮೂರ್ತಿ ಏನಿದೆ, ಅದು ನಮ್ಮ ಹಂಪೆಯ ವಿಜಯ ವಿಠಲನ ದೇವಸ್ಥಾನದಲ್ಲಿದ್ದಂತಹ ಶ್ರೀಕೃಷ್ಣನ ಮೂರ್ತಿ. ಹಾಗಾಗಿ ಶ್ರೀಕೃಷ್ಣ ಕೂಡ ಕನ್ನಡದವನು ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಅದೇ ರೀತಿ ಇನ್ನೊಂದು ಘಟನೆ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸಾಕ್ಷಾತ್ ಶಿವನ ತಂದೆ ಕೂಡ ಒಬ್ಬ ಕನ್ನಡಿಗ. ಹೇಗೆ ಅಂತ ಅನ್ನೋದನ್ನ ನಾನು ಹೇಳ್ತೀನಿ. ಹೊಯ್ಸಳ ವಂಶದಲ್ಲಿ 3ನೇ ಬಲ್ಲಾಳ, ಹೊಯ್ಸಳ ರಾಜ ನಿಮ್ಗೆ ಗೊತ್ತಲ್ವಾ, ಬೇಲೂರು ಹಳಬೇಡು, ಆ ಸಾಮ್ರಾಜ್ಯವನ್ನು ಆಳದಂತ ಹೊಯ್ಸಳರ 3ನೇ ಬಲ್ಲಾಳ ದೇವ ಅಂತ ಹೇಳಿ ಒಬ್ಬ ರಾಜ ಇದ್ರು. ಅವನನ್ನ ನೆನೆದೇ ಹೋದ್ರೆ ಪ್ರತಿಯೊಬ್ಬ ಕನ್ನಡಿಗನು ಶಾಪಕ್ಕೆ ಗುರಿಯಾಗ್ಬಿಡ್ತಾನೆ. ಹಾಗಾಗಿ ಅವನನ್ನ ನೆನೆಬೇಕಾದ್ದು, ಅದರಲ್ಲೂ ಇವತ್ತಿನ ದಿನದಲ್ಲಿ ನೆನೆಬೇಕಾಗಿದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ತಮಿಳುನಾಡಲ್ಲಿ ಇರ್ತಕ್ಕಂಥ ತಿರುವಣ್ಣಾಮಲೈನ ಶಿವನ ದೇವಸ್ಥಾನದ ಗೋಪುರಗಳನ್ನ ಕಟ್ಟಿಸ್ತಾರೆ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಗಿಯಾಸುದ್ದೀನ್ ಸುಲ್ತಾನ್ ಅಂತ ಹೇಳಿ ದೆಹಲಿಯಿಂದ ಬಂದವರು ಅಲ್ಲಿಯ ಶಿವನ ಭಕ್ತರನ್ನ ತುಂಬಾ ಹಿಂಸೆ ಮಾಡೋದು, ಕೊಲ್ಲೋದು, ಬಡಿಯೋದು, ಅವರ ಮಾರಣ ಹೋಮ ಮಾಡೋದು ಮಾಡ್ತಾ ಇದ್ರು. ಆ ಗಿಯಾಸುದ್ದೀನ್ ಸುಲ್ತಾನನ ಆ ದಾಳಿಕೋರತನವನ್ನ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿ 3ನೇ ಬಲ್ಲಾಳ ರಾಯರನ್ನ ಕೇಳ್ಕೊಂತಾರೆ ಜನರು. ಸೊ 80 ವರ್ಷದ ಆ ವೀರ ಕನ್ನಡಿಗ ಬಲ್ಲಾಳ ರಾಯ ತಮಿಳುನಾಡಿನ ತಿರುವಣ್ಣಾಮಲೈನ ದೇವಸ್ಥಾನ ಹೋಗ್ತಾನೆ. ಅಲ್ಲಿ ಗಿಯಾಸುದ್ದೀನ್ ಸುಲ್ತಾನನ್ನ ತನ್ನ ವೀರತನದಿಂದ, ಶೌರ್ಯತನದಿಂದ ಅವನನ್ನು ಹೊಡೆದಾಕ್ತಾನೆ. ಮತ್ತೆ ಹೊಡೆದಾಕ್ದಾಗ ಅವನು ತನ್ನ ಸೋಲನ್ನು ಕೂಡ ಒಪ್ಕೊಂತಾನೆ. ಗಿಯಾಸುದ್ದೀನ್ ಸುಲ್ತಾನ್ ಒಪ್ಕೊಂಡು ಹೇಳ್ತಾನೆ, ನಾನು ಪರಿಹಾರವನ್ನು ಕೂಡ ಕೊಟ್ಬಿಡ್ತೀನಿ ಈ ದಾಳಿ ಮಾಡಿದ್ದಕ್ಕೆ, ನನಗೊಂದು 14 ದಿನ ಅವಕಾಶ ಕೊಡಿ ನೀವು ಅಂತೇಳಿ. ಸರಿ ಆಯ್ತು ಅಂತೇಳಿ ಬಲ್ಲಾಳ ರಾಯ ಒಪ್ಕೊಂತಾನೆ. ಇವನು ಸರಿ ಸೋತಲ್ಲ ಅಂತ ಹೇಳ್ಬಿಟ್ಟು ವಿಶ್ರಾಂತಿ ಸ್ಥಿತಿನಲ್ಲಿ ಇರಬೇಕಾದ್ರೆ ಗಿಯಾಸುದ್ದೀನ್ ಸುಲ್ತಾನ್ ಮೋಸದ ಆಟವನ್ನು ಆಡಿ ಹಿಂದಿನಿಂದ ಬಂದು ಮಲಗಿರೋ ಒಬ್ಬ 80 ವರ್ಷದ ವೀರ ಕನ್ನಡಿಗನನ್ನ ಕೊಂದಾಕ್ತಾನೆ. ಕೊಂದಾಕಿ ಅವನನ್ನ ಚರ್ಮವನ್ನು ಸುಲಿಸಿ ಹೊಟ್ಟೆ ಒಳಗೆ ಹುಟ್ಟು ಹಾಕಿ ಆ ಕೋಟೆಯ ಬಾಗಿಲಿಗೆ ನೇತು ಹಾಕ್ತಾನೆ. ಸೊ ಅವನ ಆ ಮಾರಣ ಹೋಮವನ್ನು ಕಂಡು
ಮತ್ತೆ ಆ ಶಿವನ ದೇವಸ್ಥಾನಕ್ಕೆ ಏನು ಗೋಪುರಗಳನ್ನ ಕಟ್ಟಿಸಿದ್ರಲ್ಲ, ಅದಕ್ಕೆ ಶಿವನೇ ಪ್ರತ್ಯಕ್ಷನಾಗಿ ಹೇಳ್ತಾನಂತೆ ಮೂರನೇ ಬಲ್ಲಾಳನಿಗೆ, ನಾನು ನಿನಗೆ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ. ಸಾಕ್ಷಾತ್ ಶಿವ ಹೇಳುವಂತ ಮಾತು. 1342 ಸೆಪ್ಟೆಂಬರ್ 8ಕ್ಕೆ ನಡೆದಂತ ಘಟನೆ ಇವತ್ತಿಗೂ ಸೆಪ್ಟೆಂಬರ್ 8ನೇ ತಾರೀಕು ತಿರುವಣ್ಣಾಮಲೈನ ಶಿವನ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಆರ್ಚಕರು ನಿಂತ್ಕೊಂಡು ಹೇಳ್ತಾರೆ, ಸಾಕ್ಷಾತ್ ಶಿವ ಮಹಾಪ್ರಭು ಬಲ್ಲಾಳರಾಯ ತೀರಿ ಹೋಗಿದ್ದಾನೆ, ನಿಮ್ಮ ತಂದೆ ತೀರಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಇವತ್ತಿಗೂ ನಡೀತಕ್ಕಂಥ ಸಾಂಪ್ರದಾಯಿಕ ಘಟನೆ ಇದು ಅಲ್ಲಿ ತಮಿಳುನಾಡಲ್ಲಿ. ಆ ಟೈಮಲ್ಲಿ ಶಿವ ಹೊರಗಡೆ ಬರ್ತಾನಂತೆ ಗರ್ಭಗುಡಿಯಿಂದ. ಹೊರಗಡೆ ಬಂದು ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕೆರೆಯಲ್ಲಿ ಮಾಘಸ್ನಾನವನ್ನ ಮಾಡಿ ತಂದೆಯ ಅಂತ್ಯಕ್ರಿಯೆಗೆ ಬೇಕಾದಂತಹ ವಿಧಿವಿಧಾನಗಳನ್ನ ಸಂಪೂರ್ಣಗೊಳಿಸಿ ಮತ್ತೆ ಶಿವನ ಗರ್ಭಗುಡಿ ಒಳಗಡೆ ಬಂದು ಸೇರ್ಕಂತಾನಂತೆ. ಅಂದ್ರೆ ಆ ವೀರ ಕನ್ನಡಿಗನ ಮಗನಾಗಿ ತನ್ನ ಎಲ್ಲ ಅವನ ಅಂತ್ಯಕ್ರಿಯೆ ಮಾಡಿ ಹೋಗ್ತಾನೆ. ಈಗಲೂ ನಾವು ಬಲ್ಲಾಳರಾಯನ ಮೂರ್ತಿಯನ್ನ ಅಲ್ಲಿ ನಾವು ಕಾಣಬಹುದು ತಿರುವಣ್ಣಾಮಲೈನ ದೇವಸ್ಥಾನದಲ್ಲಿ. ಹೀಗೆ ಕನ್ನಡಿಗರಿಗೆ ಆ ಪುರಾಣ ಕಾಲದಿಂದ ಹಿಡ್ಕೊಂಡು ಐತಿಹಾಸಿಕ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ, ಇವತ್ತು ನಾವು ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ನಾವೇನು ವೋಟ್ ಮಾಡ್ತೀವಲ್ಲ, ವೋಟ್ ಮಾಡಿದ್ರೆ ನಮ್ಮ ಕೈಗೆ ಮಸಿಯನ್ನ ಹಚ್ತಾರೆ, ಇಂಕ್ನ ಬಳಸ್ತಾರೆ. ಆ ಇಂಕ್ನ ತಯಾರು ಮಾಡೋದು ಕೂಡ ನಾವು ಕನ್ನಡಿಗರೇ, ಮೈಸೂರಲ್ಲಿ ಆಗುತ್ತೆ. ಸೊ ಹಾಗಾಗಿ ಅದು ಅಳಿಸಲಾಗದ ಕೊಡುಗೆ ಅಂತ ಹೇಳ್ಬೋದು ನಾವು. ಅಳಿಸಲಾಗದ ಕೊಡುಗೆ ಅದು ಕರ್ನಾಟಕದ್ದು. ಹೀಗೆ ಕರ್ನಾಟಕದ ಕೊಡುಗೆಗಳನ್ನ, ಹಿರಿಮೆಗಳನ್ನ, ಗರಿಮೆಗಳನ್ನ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಆದ್ರೂ ಸಾಕಾಗಲ್ಲ. ಹಾಗಾಗಿ ಕಾರ್ಯಕ್ರಮ ಇನ್ನೂ ಮುಂದುವರಿಬೇಕು. ಜೈ ಭುವನೇಶ್ವರಿ ದೇವಿ, ಜೈ ಕನ್ನಡಾಂಬೆ ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್ ಕನ್ನಡ ರಾಜ್ಯೋತ್ಸವ ಹಾಗೂ ವಿಶ್ವ ಅಂಬೇಡ್ಕರ್ ದಿನಾಚರಣೆಯ ಒಂದು ಉದ್ಘಾಟನಾ ನುಡಿಗಳಲ್ಲಿ ಲೂಯಿಸ್ ಬ್ರೈಲ್ ಅವರು ಕೆಲವರ ಕೆಲಸ ಕಾರ್ಯಗಳನ್ನ ಸ್ಮರಿಸುತ್ತಾ, ಅದೇ ರೀತಿ ಕನ್ನಡಾಂಬೆಯ ಕನ್ನಡಕ್ಕೆ ಏನು ಕೊಡುಗೆ ಎನ್ನುವುದನ್ನ, ಹಿರಿಮೆ ಗರಿಮೆಯನ್ನ ಮನಪಟ್ಟುವಂತೆ ತಾವು ಉದ್ಘಾಟನಾ ನುಡಿಗಳಲ್ಲಿ ನುಡಿದ ಶ್ರೀಯುತ ರಾಮಣ್ಣ ತಟ್ಟಿ ಸಾಹಿತ್ಯವರಿಗೆ ನಿಮ್ಮೆಲ್ಲರ ಪರ ಕೀರ್ತಿಪೂರ್ವಕ ಅಭಿನಂದನೆಗಳು ಹಾಗೂ ಅವರ ಗೌರವ ಸಮರ್ಪಣೆ. ಪರವಾಗಿ ಬನ್ನಿ. ನೈಟ್ ನಿಂತ್ಕೊಳ್ಳಿ, ಈ ಕಡೆ ಈ ಒಂದು ಸುಂದರ ಸಮಾರಂಭದಲ್ಲಿ ಉದ್ಘಾಟನಾ ನುಡಿಗಳನ್ನ ನುಡಿದು ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಶ್ರೀಯುತ ರಾಮಣ್ಣ ತಟ್ಟಿಯವರಿಗೆ ಅಭಿನಂದನೆಗಳು.